ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಓಹೋ, ನೀವಿಬ್ಬರು ಇಲ್ಲಿದ್ದೀರಾ? ಮೈಗಳ್ರ ಎದ್ದೇಳಿ, ಕೆಲಸ ಮಾಡಿ. ಸಾಹೇಬ್ರೆ, ನಾವಿಲ್ಲಿ ಕೆಲಸ ಮಾಡಲ್ಲ ಸಾಹೇಬ್ರೆ, ಕಾಲಿಗೆ ಬೀಳ್ತೀವಿ. ನಾವಿಲ್ಲಿ ಕೆಲಸ ಮಾಡಲ್ಲ ಸಾಹೇಬ್ರೆ. ಆಗಲ್ಲ ಅಂದ್ರೆ ಸಾಯ್ರಿ ಸಾಹೇಬ್ರೆ. ಹೊಡಿಬೇಡಿ, ಅಯ್ಯೋ ಸಾಹೇಬ್ರೆ, ಹೊಡಿಬೇಡಿ ಸಾಹೇಬ್ರೆ. ಅಯ್ಯೋ ಅಯ್ಯೋ ದೇವ್ರೆ, ಸಾಹೇಬ್ರೆ ಹೊಡಿಬೇಡಿ. ದೇವ್ರೆ, ನಾವು ಗಿರ್ಮಿಟಿಯ ಕೂಲಿಗಳಾಗಿ ಎಲ್ಲಿಗೆ ಬರಬಾರ್ದಿತ್ತು. ನಾನು 13 ವರ್ಷ ಕೂಲಿ ಆಳಾಗಿ ಕೆಲಸ ಮಾಡಿದ್ದೀನಿ ಅಲ್ಲಿ. 13 ವರ್ಷ ಇವ್ರನ್ ಕಾಯ್ತಾ ವನವಾಸ ಅನುಭವಿಸಿದ್ದೀವಿ. 9.5 ವರ್ಷ ಇವರನ್ನ ಪ್ರತಿನಿತ್ಯ ವಾಪಸ್ ಕಳಿಸ್ಕೊಡಿ ಅಂತ ಬೇಡ್ಕೊಂಡಿದ್ದೀವಿ. ಆದ್ರೆ ಅವ್ರಗಳಿಗೆ ಕೇಳೋ ಕಿವಿನೇ ಇರ್ಲಿಲ್ಲ. ಬಹಳ ಕಷ್ಟಪಟ್ಟು 13 ವರ್ಷ ಆದ್ಮೇಲೆ ಮನೆಗ್ ವಾಪಸ್ ಬಂದ್ವಿ. ಆದ್ರೆ ವಾಪಸ್ ಬರಕ್ಕೆ ನನ್ನ ಹತ್ರ ದುಡ್ಡು ಎಲ್ಲಿಂದ ಬರಬೇಕು? ಅದಕ್ಕೆ ಹಡಗಿಟ್ಕೊಂಡಿರೋ ಮಾಲೀಕರ ಹತ್ರ ಕೆಲಸ ಮಾಡಿದೆ. 3.5 ವರ್ಷ ಅವ್ರ ಹತ್ರ ಕೆಲಸ ಮಾಡಿದೆ. ನಾನು ಕಷ್ಟಪಡೋದನ್ನ ನೋಡಿ ಪಾಪ ಆ ಮಾಲೀಕರು ನನ್ನ ಉಚಿತವಾಗಿ ಯಾವುದೋ ಹಡಗಲ್ಲಿ ಕಳಿಸ್ಕೊಟ್ಟು ಈ ನೆಲಕ್ಕೆ ಸೇರಿಸ್ಬಿಟ್ರು. ಬದುಕ್ಬಿಟ್ಟೆ ನಾನು. ವಿಧವೆ ಆಗೋದ್ರಿಂದ ಹೇಗೋ ತಪ್ಪಿಸ್ಕೊಂಡೆ. ಈ ತಪ್ಪನ್ನ ನೀವ್ಯಾರೂ ಮಾಡಕ್ ಹೋಗ್ಬೇಡಿ. ಗಿರ್ಮಿಟಿಯ ಕೂಲಿಗಳಾಗಿ ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ. ಭೀಮಾ ಮಾತ್ರಮ್ಮ ನಮ್ಮನ್ನ ಹುಡುಕಿ ಇಲ್ಲಿ ಕರ್ಕೊಂಡ್ ಬಂದ್ರು. ನಿಮ್ಗೆ ಅಲ್ಲಿನ ಕಹಿ ಸತ್ಯಗಳನ್ನ ಹೇಳೋದಕ್ಕೆ. ಅಲ್ಲಿಗೆ ಹೋಗೋದ್ರಿಂದ ಏನಾಗುತ್ತೆ ಅನ್ನೋ ಸತ್ಯ ತಿಳ್ಸಕ್ಕೆ. ಎಲ್ಲ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದ. ಇವಾಗ ನಿರ್ಧಾರ ನೀವು ತಗೋಬೇಕಾಗಿದೆ. ಇಲ್ಲಿ ಯಾರೆಲ್ಲ ನಾಟಕ ನೋಡೋದಕ್ಕೆ ಬಂದಿದ್ದೀರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ರಾಮ್ಜಿ, ಚಪ್ಪಾಳೆ ಈ ತಲೆ ಇಲ್ದಿರೋ ನಾಟಕಕ್ಕಲ್ಲ. ಚಪ್ಪಾಳೆ ಹೊಡೆದಿದ್ದು ನಿನ್ ನಿಯತ್ಗೆ. ಈ ಸಂಸಾರದಲ್ಲಿ ಕೊನೆ ಪಕ್ಷ ಒಬ್ಬ ಆದ್ರೂ ಇದಾನಲ್ಲ, ಇವಾಗ್ಲೂ ಸತ್ಯ ಹೇಳೋದಕ್ಕೆ. ಕೇಳಿಸ್ಕೊಂಡ್ರ ನೀವೆಲ್ಲ? ನಾಟಕ ಇದೆಲ್ಲ, ಢೋಂಗಿ ಇದೆಲ್ಲ. ಈ ಭೀಮ್ರಾವ್ ಮತ್ತೆ ಈ ರಮಾಬಾಯಿ ಮತ್ತೆ ವಿದೇಶದಲ್ಲಿ ಕೆಟ್ಟು ಅನುಭವ ಪಡೆದಿರೋ 4-5 ಜನನ್ ಕರ್ಕೊಂಡ್ ಬಂದ್ರೆ ನಾನ್ ಬೇಕಾದ್ರೆ ನಿಮ್ ಕಣ್ಣು ಎದುರುಗಡೆನೆ 20
ಆ ತರ 20 ಜನರನ್ನ ನಿಮ್ಮೆದ್ರು ಕರ್ಕೊಂಡ್ ಬರಬಲ್ಲೆ ಗಿರ್ಮಿಟಿಯ ಕೆಲ್ಸದಿಂದ ಉದ್ಧಾರ ಆಗಿರೋರ್ನ. ಹೌದಾ? ಸರಿ, ಹೋಗಿ ಕರ್ಕೊಂಡ್ ಬನ್ನಿ 20 ಜನನ. ನಾವು ಅವ್ರನ್ನ ನೋಡ್ತೀವಿ. ಏಯ್, ಎಷ್ಟು ಜನನ್ ಬೇಕಾದ್ರೂ ಕರ್ಕೊಂಡ್ ಬರ್ತೀವಿ. ಅಂಥದ್ರಲ್ಲಿ 20 ಜನ ತಾನೆ ಕರ್ಕೊಂಡ್ ಬರ್ತೀವಿ. ಹಾ, ಮತ್ತೆ ಹೋಗಿ. ನಾನು ಅದನ್ನೇ ಹೇಳಿದ್ದು, ಕರ್ಕೊಂಡ್ ಬನ್ನಿ ಅಂತ. ಬರೀ ಮಾತಾಡ್ಬೇಡಿ. ಪ್ರಚಂಡ ಮೂರ್ತಿಗಳೇ, ನರೋತ್ತಮ್ ಜೋಶಿ ಅವರೇ, ನಮಗೂ ನೋಡಕ್ ಭಾಗ್ಯ ಕೊಡಿ. ಆ 20 ಜನ ಹೇಗಿದ್ದಾರೆ ಅಂತ, ಈ ಗಿರ್ಮಿಟಿಯ ಕೆಲಸದಿಂದ ಉದ್ಧಾರ ಆಗಿರೋಣ. ನರೋತ್ತಮ್ ಜೋಶಿ ಮತ್ತೆ ಪ್ರಚಂಡ ಮೂರ್ತಿಗಳೇ, ಹೋಗಿ ಕರ್ಕೊಂಡ್ ಬನ್ನಿ. ನಾವೆಲ್ಲರೂ ಇಲ್ಲೇ ಕಾಯ್ತಾ ಇರ್ತೀವಿ. ಕರ್ಕೊಂಡ್ ಬರಲೇಬೇಕು ನೀವೀಗ. ನಾವು ಕಾಯ್ತಿರ್ತೀವಿ ಪ್ರಚಂಡ ಮೂರ್ತಿಗಳೇ. ಅಲ್ಲ, ನೀವಿಲ್ಲಿ ನಿಂತ್ಕೊಂಡ್ರೆ 20 ಜನ ಇಲ್ಲಿಗೆ ಬರಲ್ವಲ್ಲ, ಅದಕ್ಕೆ ನೀವು ಹೋಗ್ಲೇಬೇಕಾಗತ್ತೆ. ಹೋಗಿ ಬನ್ನಿ. ನಾವು ಬರ್ತೀವಿ ಸರ್. ನಿಮ್ಮಿಬ್ರಿಗೂ ತುಂಬಾ ಧನ್ಯವಾದ. ಭೀಮರಾವ್ ಅವರೇ, ನಾವಿನ್ ಹೊರಡ್ತೀವಿ. ಒಳ್ಳೇದಾಗ್ಲಿ. ಹೋಗಿ ಬನ್ನಿ. ನಿಮ್ಗೆಲ್ಲ ಏನಾಯ್ತು? ಯಾಕೆ ಗರ ಬಡ್ದವ್ರ ಥರ ಕೂತಿದ್ದೀರಾ? ಬಾಲಣ್ಣ, ಶಾಂತವಾಗಿರು. ಅವರನ್ನು ಶಾಂತವಾಗಿರೋದಕ್ಕೆ ಬಿಡು. ಒಂದು ಒಳ್ಳೆ ವಿಷಯನ ನೋಡಿದ್ಮೇಲೆ ಎಲ್ಲರೂ ಮೌನಕ್ಕೆ ಜಾರಿದ್ದಾರೆ ಅಂದ್ರೆ ಆ ಮೌನನ ಮುರಿಯೋದಕ್ಕೆ ನೋಡಬೇಡಿ. ನಾನೇನ್ ತಪ್ಪು ಹೇಳ್ತಿಲ್ವಲ್ಲ, ಸತ್ಯನೇ ಹೇಳ್ತಿದ್ದೀನಿ. ದಯವಿಟ್ಟು ನೀವೇನು ಮಾತಾಡ್ಬೇಡಿ. ನೀವ್ ವಿದೇಶಕ್ಕೆ ಹೋಗ್ಬೇಕು ತಾನೆ? ನಡೀರಿ, ಹೋಗೋಣ. ನಾನು ನಿಮ್ ಜೊತೆ ಬರ್ತೀನಿ. ಆದ್ರೆ ಇವ್ರಿಗೆ ಯೋಚನೆ ಮಾಡಕ್ ಬಿಡಿ. ಅವ್ರ ನಿರ್ಧಾರನ ಅವ್ರಿಗೆ ತಗೊಳಕ್ ಬಿಡಿ. ಭೀಮನ ಉದ್ದೇಶ ಏನಿತ್ತೋ ಈಗ ಅದೇ ಆಗಿದೆ. ಅವನು ಅನ್ಕೊಂಡಿದ್ದ ಈ ನಾಟಕನ ನೋಡಿ ನಮಗ್ ಬೇಜಾರಾಗುತ್ತೆ, ನಮ್ಮ ಮನ್ಸು ಹಾಳಾಗುತ್ತೆ ಅಂತ ಒದ್ದಾಡ್ತಿದೀವಲ್ಲ ಈಗ. ನಿಮ್ಮ ಮಾತು ನಿಜ ನಂಜುಂಡಣ್ಣ. ನಿಮ್ಮ ಮಾತಿಗೆ ನನ್ನ ಪೂರ್ಣ ಸಹಮತ ಇದೆ. ಒಂದ್ಸಲ ಸರಿಯಾಗಿ ಯೋಚನೆ ಮಾಡಿ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಭೀಮನ್ ಓದ್ಗೆ, ಅವನ ಆಲೋಚನೆಗಳ ಬಗ್ಗೆ ನಮಗೆ ಸಹಮತಿ ಇಲ್ಲದೆ ಇದ್ದಾಗ ಅವನನ್ನು ತಡಿಯಕ್ಕೆ, ಅರ್ಥ ಮಾಡ್ಸಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಪ್ರಯತ್ನಕ್ಕೆಲ್ಲ ಭೀಮ ಯಾವತ್ತಾದ್ರೂ ಬಗ್ಗದ್ನ, ಮನ್ಸು ಬದಲು ಮಾಡದ್ನ? ಇಲ್ಲ ತಾನೆ? ಹಂಗೆ ನಾವು ಬದಲಾಗಬಾರ್ದು. ಈ ಸದ್ಯಕ್ಕೆ ನಾವು ಭೀಮನ್ ಮಾತನ್ನ ತಲೆಗೆ ಹಾಕೊಳ್ಳೋದೇ ಬೇಡ. ನಾನೇನೋ ಹೇಳ್ಬೇಕು. ಹೇಳು. ನಾವೆಲ್ಲ ಇವತ್ ಮಧ್ಯಾಹ್ನ ಏನ್ ನೋಡಿದ್ವೋ, ಏನ್ ಕೇಳಿದ್ವೋ ಅದನ್ನ ಸಂಪೂರ್ಣವಾಗಿ ಮರಿಬೇಕು. ಅದನ್ನ ನೆನೆಸ್ಕೊಂಡಷ್ಟು ಕುಗ್ಗೋಗ್ತೀವಿ ನಾವು. ಗಿರ್ಮಿಟಿಯ ಕೂಲಿಗಳಾಗಿ ವಿದೇಶಕ್ಕೆ ಹೋಗ್ಲೇಬೇಕು. ಅದು ಸರಿನೇ. ನನಗ್ ಗೊತ್ತಿಲ್ಲ, ಇವತ್ತಿವ್ರೆಲ್ಲ ಈ ನಾಟಕ ನೋಡಾದ್ಮೇಲೆ ಇವ್ರೆಲ್ಲರ ಮೇಲೂ ಎಷ್ಟು ಪರಿಣಾಮ ಬೀರುತ್ತೋ ಅಂತ. ಅದು ಗೊತ್ತಿಲ್ಲ ರಾಮ.
ಆದ್ರೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ ರಮ್ಮ. ಈ ನಾಟಕ ಮಾಡಿಸಿ ಏನ್ ಬಂತು ಪ್ರಯೋಜನ? ಲಕ್ಷ್ಮಿ ವಿದೇಶಕ್ಕೆ ಹೋಗ್ತೀನಿ ಅಂತಾನೆ ಕೂತಿದ್ದಾಳೆ. ಮನೇಲಿರೋ ಸೊಸೆನೇ ಒಪ್ಸಕ್ಕಾಗ್ತಿಲ್ಲ ನಿಮ್ಗೆ, ಭೀಮಂಗೆ, ರಮ್ಮಗೆ. ಇನ್ ಹೊರಗ್ನವರು ವಠಾರದವರು ನಿಮ್ ಮಾತ್ ಕೇಳ್ತಾರಾ? ಜೀಜಾಬಾಯಿ, ಈ ನಾಟಕದಿಂದ ಪ್ರಯೋಜನ ಆಗಿದೆ. ಈಗ ವಠಾರದಲ್ಲಿ ಯಾರು ಹೇಳ್ತಾ ಇಲ್ಲ ಅಲ್ವಾ ಗಿರ್ಮಿಟಿಯ ಕೂಲಿಗಳಾಗಿ ಹೋಗ್ತೀವಿ ಅಂತ? ಕೂಗಕ್ಕೇನಿದೆ? ಎಲ್ರೂ ಗಂಟು ಮೂಟೆ ಕಟ್ಟಾಗಿದೆ. ನಾಳೆ ಬೆಳಿಗ್ಗೆ ಆದ್ರೆ ಕೋರ್ಟಿನ ತೀರ್ಪು ಬರುತ್ತೆ. ಎಲ್ರೂ ಅವ್ರವ್ರ ದಾರಿ ನೋಡ್ಕೊಳ್ಳೋರೆ. ಅಲ್ಲಿ ಹೋಗೋದಕ್ಕೆ ಅಷ್ಟೊಂದು ಸುಲಭ ಆಗಲ್ಲ. ನೋಡಿ, ನಿಮ್ ತರ್ಕವಿಲ್ದಿರೋ ಮಾತ್ನ ನೀವೇ ಇಟ್ಕೊಳ್ಳಿ, ಆಯ್ತಾ? ಅಯ್ಯೋ, ಇಷ್ಟ್ ದಿನಾನೇ ಒಪ್ಸಕ್ ಆಗದೆ ಇರೋದು ಇವಾಗ ಒಪ್ಪಿಸ್ತೀರಾ? ಜಜಬಾಯ್, ಈಗ ಎಲ್ರೂ ಶಾಂತರಾಗಿದ್ದಾರೆ. ಈಗ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಅವರು ಒಳ್ಳೆ ನಿರ್ಧಾರ ತಗೊಳ್ತಾರೆ ಅಂತ. ನಿಮ್ ಮಗನ್ ಮೇಲಿರೋ ನಂಬಿಕೆನ ನೀವ್ ಯಾವತ್ತೂ ಬಿಡಲ್ಲ ಬಿಡಿ. ಯಾವತ್ತೂ ಬಿಡಬೇಡಿ. ನಾನು ಇವಾಗ ತಾನೇ ನಿನಗೆ ಹೇಳಿದ್ನಲ್ಲ, ನಾವು ಶಾಂತವಾಗಿದ್ರೆ ಒಳ್ಳೆ ನಿರ್ಧಾರ ತಗೋಬಹುದು ಅಂತ. ನೀನ್ ಸ್ವಲ್ಪ ಶಾಂತವಾಗಿದ್ರೆ ಯಾರಿಗೊತ್ತು, ನೀನು ಸ್ವಲ್ಪ ಒಳ್ಳೆ ವಿಚಾರಗಳನ್ನ ನಿನಗೋಸ್ಕರ, ನಿನ್ನ ಜೀವನಕ್ಕೋಸ್ಕರ, ಈ ಕುಟುಂಬಕ್ಕೋಸ್ಕರ ಅನ್ಕೋ. ನನ್ನ ನಿರ್ಧಾರ ಯಾವಾಗ್ಲೂ ಸರಿಯಾಗೇ ಇರುತ್ತೆ. ನಾಳೆ ಏನಾಗುತ್ತೋ ಏನೋ. ಅವ್ರು ಹೋಗ್ಲಿಲ್ಲ ಅಂದ್ರೆ ನೀವ್ ಕಾಪಾಡಿದ್ರಿ ಅಂತ. ಅಕಸ್ಮಾತ್ ಹೋದ್ರೆ ನೀವ್ ಅವ್ರೆಲ್ಲರನ್ನೂ ತಡೆದ್ರಿ ಅಂತ ಜೀವನ ಪೂರ್ತಿ ನೆನ್ಪಿಸ್ಕೋತಾರೆ. ಮತ್ತೆ ನೀವ್ ಎರಡೂ ನಿರ್ಧಾರಕ್ಕೂ ತೃಪ್ತಿ ಪಡ್ಕೋಬೇಕು. ಪ್ರಚಂಡ ಮೂರ್ತಿಗಳೇ, ಶುಭೋದಯ. ಇವತ್ತೆಂತ ಶುಭ ದಿನ. ಇವತ್ತು ಒಂದು ದಿನ ಕಳೆಯೋದ್ರೊಳಗೆ ಚಕ್ರ ತಿರುಗಿರತ್ತೆ. ಪ್ರಚಂಡ ಮೂರ್ತಿಗಳೇ, ನಾನೆಂಥ ಮುಖ್ಯವಾದ ವಿಷಯ ಮಾತಾಡ್ತಿದ್ದೀನಿ. ನೀವು ಸೂರ್ಯ ನೋಡ್ಕೊಂಡು ನಿಂತಿದ್ದೀರಾ? ನರೋತ್ತಮ, ನಾನ್ ನೋಡ್ತಾ ಇರೋದು ನಾಳೆ ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿಗೆ ಭೀಮ್ರಾವ್ನ ವಟಾರ್ದೋರು ಸಮುದ್ರದ ನಡುವಲ್ಲಿ ಹೋಗ್ತಿರ್ತಾರೆ. ನಾಳೆ ಸೂರ್ಯ ನಮಗೆ ಉದಯ ಆದ್ರೆ ಅದು ಭೀಮ್ರಾವ್ಗೆ ಮುಳುಗು ಸೂರ್ಯ. ಭೀಮ್ರಾವ್ ಈ ಒಂದು ಸೋಲಿಂದ ತನ್ನ ಯೋಗ್ಯತೆ ಅರ್ಹತೆ ಏನು ಅಂತ ಅರ್ಥ ಮಾಡ್ಕೋತಾನೆ. ಜ್ಞಾನಿಗಳು ಪ್ರಚಂಡ ಮೂರ್ತಿಗಳೇ, ನೀವು ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ನಾಳಿನ ಸೂರ್ಯ ಭೀಮ್ರಾವ್ಗೆ ಮುಳುಗೋ ಸೂರ್ಯ ಆದ್ರೆ ನಮಗೆ ಉದಯದ ಸೂರ್ಯ. ಆದ್ರೆ ಇದಕ್ಕಿಂತ ಮುಂಚೆ ಮುಖ್ಯವಾದ ವಿಷಯ ಏನ್ ಗೊತ್ತಾ? ನಾವು ಕೋರ್ಟ್ಗೆ ಸರಿಯಾದ ಸಮಯಕ್ಕೆ ಹೋಗ್ಬೇಕು. ಕೊಡೋ ತೀರ್ಪು ನಮ್ಮ ಪರವಾಗೇ ಇರುತ್ತೆ. ಒಂದೇ ಒಂದ್ಸಲ ತೀರ್ಪು ನಮ್ ಕಡೆ ಬರ್ಲಿ ಸಾಕು. ಅವ್ರನ್ನೆಲ್ಲ ಎಳ್ಕೊಂಡು ಹಡ್ಗ ಹತ್ತಿಸ್ತೀನಿ. ಆ ಭೀಮನ ವಟಾರ್ದೋರ್ನ, ಬಾಲನ್ ಹೆಂಡ್ತಿನ, ಆ ಲಕ್ಷ್ಮಿನ, ಎಲ್ರನ್ನು ಒದ್ದು ಹಡ್ಗ ಹತ್ತಿಸ್ತೀನಿ. ನೋಡ್ತಾ ಇರಿ ನೀವು. ಪ್ರತಿಯೊಬ್ಬರನ್ನು ಒದ್ದು ಎಳ್ಕೊಂಡು ಹೋಗ್ಬೇಕು, ಆಗ್ಲೇ ತೃಪ್ತಿ. ಸರ್, ನನ್ನ ಕಡೆಯಿಂದ ಏನೆಲ್ಲ ಆಗುತ್ತೋ ಅದನ್ನೆಲ್ಲ ಮಾಡಿದ್ದೀನಿ ನಾನು. ನೀವು ಕಾನೂನು ಪ್ರಕ್ರಿಯೆಗೆ ಏನೆಲ್ಲ ಮಾಡಬೇಕಾಗುತ್ತೋ ಅದನ್ನೆಲ್ಲ ಕೋರ್ಟಲ್ಲಿ ಮಾಡ್ತಾ ಇದ್ದೀರಾ. ಎಷ್ಟು ಕಷ್ಟಪಟ್ಟಿದ್ದೀವಿ, ಫಲಿತಾಂಶ ಏನಾಗುತ್ತೆ ನೋಡೋಣ.
ಒಳ್ಳೆ ಫಲಿತಾಂಶನೇ ಸಿಗತ್ತೆ ಭೀಮ್ರಾವ್. ಇದ್ರ ವಿರುದ್ಧವಾಗಿ ಗೋಖಲೆ ಸಾಹೇಬ್ರು ತಮ್ಮ ಟೀಮ್ ಜೊತೆ ಬ್ರಿಟಿಷ್ ಆಫೀಸರ್ ಹತ್ರ ಹೋಗಿದ್ದಾರೆ. ಈಗ ತಾನೇ ಅವ್ರು ಹೋಗೋದನ್ನ ನೋಡ್ಕೊಂಡ್ ಬಂದೆ. ಹೋಗೋದನ್ನ ನೋಡ್ಕೊಂಡ್ ಬಂದೆ ಅಂದ್ರೆ ಪಾದಯಾತ್ರೆ ಮೂಲಕ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದರಿಂದ ನಮ್ ಸಂಘರ್ಷಕ್ಕೂ ತೂಕ ಹೆಚ್ಚುತ್ತೆ, ಪಾದಯಾತ್ರೆನೂ ಆಗತ್ತೆ. ಅವರು ಯಾವ ಕಡೆ ಹೋದ್ರು ಅಂತ ನನಗೆ ಹೇಳ್ಬೋದಾ ಸರ್? ನಾನು ಇಲ್ಲಿವರೆಗೂ ಆ ಮಹಾನ್ ಭಾವರನ್ನ ನೋಡಿಲ್ಲ, ಭೇಟಿನೂ ಮಾಡಿಲ್ಲ. ಒಂದು ಸಲ ನೋಡ್ಬಿಡ್ತೀನಿ ಸರ್. ರೈಲ್ವೆ ಸ್ಟೇಷನ್ ಕಡೆ ಹೋಗೋ ದಾರಿ ಇದೆಯಲ್ಲ, ಅದೇ ದಾರಿಲಿ ಹೋದ್ರು. ಧನ್ಯವಾದ ಗುರುಗಳೇ. ಸರ್, ನಾನು ನಿಮ್ಗೆ ಕೋರ್ಟ್ ಹತ್ರ ಸಿಗ್ತೀನಿ. ಏ ಭೀಮ್ರಾವ್, ಯಾಕಾಗ ರಸ್ತೆ ನೋಡೋಗ್ತಿದ್ಯಾ? ಭೀಮ್ರಾವ್ ಎಷ್ಟು ತಾಳ್ಮೆಯಿಂದ ಗಂಭೀರವಾಗಿದ್ದನು, ಇವತ್ತಾಗ ಹೀಗೆ ಹೊಡ್ತಿದ್ದಾನೆ ರಸ್ತೆಲಿ? ಗೋಪಾಲ್ ಕೃಷ್ಣ ಗೋಖಲೆ ಅವರು ಆ ರಸ್ತೆಲಿ ಹೋಗೋದನ್ನ ನೋಡ್ದೆ ನಾನು. ಭೀಮಾ ಅವ್ರನ್ನ ನೋಡಕ್ಕೆ ಹೋಗಿರ್ಬೇಕು. ಓ, ಈಗ ಅರ್ಥ ಆಗ್ತಿದೆ. ಗಿರ್ಮಿಟಿಯ ಕೂಲಿಗೆ ಕರ್ಕೊಂಡು ಹೋಗೋದ್ರ ವಿರುದ್ಧ ಭೀಮಾ ಹೋರಾಡ್ತಿದ್ದಾನಂತೆ. ಬಹುಶಃ ಗೋಖಲೆ ಸಾಹೇಬ್ರಿಂದ ಸಹಾಯ ಕೇಳ್ತಿದ್ದಾನೆ ಅನ್ಸುತ್ತೆ. ಒಳ್ಳೇದೇ ಆಯ್ತು. ಗೋಪಾಲ್ ಕೃಷ್ಣ ಗೋಖಲೆ ಅವ್ರ ಮೇಲೆ ನಂಬಿಕೆ ಇಡದೆ ಇನ್ಯಾರ ಮೇಲೆ ನಂಬಿಕೆ ಇಡಕ್ ಸಾಧ್ಯ? ಅಲ್ದೇ ಅಣ್ಣ, ನನಗ್ ಗೊತ್ತಿರೋ ಪ್ರಕಾರ ಇವತ್ತಿನ ಸನ್ನಿವೇಶದಲ್ಲಿ ಭಾರತೀಯರ ಧ್ವನಿನ ಬ್ರಿಟಿಷರಿಗೆ ಮುಟ್ಸೋದಕ್ ಸಾಧ್ಯ ಇರೋದು ಗಾಂಧೀಜಿ ಬಿಟ್ರೆ ಗೋಖಲೆ ಅವರು. ಅದು ಸರಿನೇ. ಇನ್ಯಾರ್ಗಿದೆ ಅಂತ ಶಕ್ತಿ ಆ ಬ್ರಿಟಿಷರ ಮುಂದೆ ನಿಂತು ಮಾತಾಡೋದಕ್ಕೆ? ನೋಡ್ತೀರಿ, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಇಡೀ ಭಾರತ ಗೋಖಲೆ ಸಾಹೇಬ್ರ ತ್ಯಾಗನ ಖಂಡಿತ ಸ್ಮರಿಸುತ್ತೆ. ಕಣ್ಣಾರೆ ನಾವೇ ಅವ್ರ ಹೋರಾಟನ ನೋಡ್ತಿದೀವಲ್ಲಪ್ಪ. ಜನ ಗೋಖಲೆ ಸಾಹೇಬ್ರ ಬಗ್ಗೆ ಓದ್ತಾರೆ, ತಿಳ್ಕೊತಾರೆ, ಅವ್ರನ್ನ ಆದರ್ಶವಾಗಿ ತಗೋತಾರೆ ಕೂಡ. ನೀವೇ ನೋಡ್ತೀರಿ. ಅಷ್ಟೇ ಅಲ್ಲ, ಗೋಖಲೆ ಸಾಹೇಬ್ರು ಸ್ಥಾಪಿಸಿರೋ ಸಂಸ್ಥೆ ನಮಗೋಸ್ಕರ ಎಷ್ಟು ಕೆಲಸ ಮಾಡ್ತಿದೆ. ಕೂಲಿ ಮಾಡ್ಕೊಂಡು ಬದುಕು ನಡೆಸ್ತಿರೋ ನಮ್ಮಂತವ್ರನ್ನ ರಕ್ಷಣೆ ಮಾಡೋದೇ ಅವರು. ನಾನು ಗೋಖಲೆ ಸಾಹೇಬ್ರ ಭಾಷಣ ಕೇಳಿದೀನಿ. ಅಬ್ಬಾ, ಏನ್ ಭಾಷಣ ಮಾಡ್ತಾರವ್ರು! ಅವ್ರು ಒಂದೊಂದು ಮಾತಿಗೂ ಜನ ಜೈಕಾರ ಹಾಕ್ತಿರ್ತಾರೆ. ಗೋಖಲೆ ಅವ್ರಿಗೆ ಜಿಂದಾಬಾದ್, ಗೋಖಲೆ ಅವ್ರಿಗೆ ಜಿಂದಾಬಾದ್, ಗೋಖಲೆ ಅವ್ರಿಗೆ ಜಿಂದಾಬಾದ್, ಗೋಖಲೆ ಅವ್ರಿಗೆ ಜಿಂದಾಬಾದ್, ಗೋಖಲೆ ಅವ್ರಿಗೆ ಜಿಂದಾಬಾದ್.